ಹಾಯ್ ಎಲ್ಲ ನಮಸ್ಕಾರ. ನಾನು ನಿಮ್ಮ ಪ್ರೀತಿಯ ಸುನೀತಾ ಪವನ್. ಎಲ್ಲರೂ ಹೇಗಿದ್ದೀರಾ? ಅಯ್ಯಪ್ಪ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡು ಇವತ್ತಿನ ಒಂದು ನಿನ್ನ ಜೊತೆ ನನ್ನ ಕತೆ ಸೀರಿಯಲ್ ಸಂಚಿಕೆನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಅದಕ್ಕೂ ಮುಂಚೆ ನನ್ನ ಚಾನಲ್ನ ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಹಂಗೆ ಯೂಟ್ಯೂಬಲ್ಲಿ ನೋಡೋರು ಹಾಗೆಯೇ ಫೇಸ್ಬುಕ್ಕಲ್ಲಿ ನೋಡೋರು ಅಷ್ಟೇ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನನ್ನ ಫೇಸ್ನ ಫಾಲೋ ಮಾಡ್ಕೊಳ್ಳಿ ಅಂತ. ಇನ್ನು ಶುರುವಿನಲ್ಲೇ ಇಲ್ಲಿ ಭೂಮಿನ ಹೊರ್ಗಡೆ ಹಾಕಿರೋ ಸಂಚಿಕೆ ನಿನ್ನೆ ಆಗಿತ್ತು. ಇನ್ನು ಇವಾಗ ಇಲ್ಲಿ ಪೂಜೆ ನಡೀತಾ ಇರಬೇಕಾದಾಗ ಈ ಅಂಜು ಏನು ಮಾಡ್ತಾಳೆ ಅಂತಂದರೆ ಥ್ಯಾಂಕ್ ಯು ಅಜ್ಜಿ ಅಂತ ಹೇಳ್ತಾ ಇರ್ತಾಳೆ. ಮತ್ತಿಲ್ಲಿ ಅಜ್ಜಿ ಏನು ಹೇಳ್ತಾಳೆ ಅಂದರೆ, ನೋಡಪ್ಪ ದಯವಿಟ್ಟು ನೀನು ಕೈ ಮುಗಿತೀನಿ ಅಜಿತ್, ಹೇಗಾದರೂ ಮಾಡಿ ನೀನು ಅವತ್ತಾದರೂ ನನ್ನ ಮಾತು ಕೇಳ್ದಂಗೆ ಹೋಗಿ ಆ ಭೂಮಿನ ಮದುವೆ ಮಾಡಿಕೊಂಡು ಬಂದೆ. ಆದರೆ ನೀನೀಗ ನನ್ನ ಮಾತು ನಾನು ಬದುಕಿರಬೇಕು ಅಂತಂದರೆ, ನನ್ನ ಮಾತಿಗೆ ಬೆಲೆ ಕೊಡಬೇಕು ಅಂತಂದರೆ ನೀನು ಅಜಿತನ್ನ ಮದುವೆ ಮಾಡ್ಕೊಳ್ಳೇಬೇಕು ಅಂಜುನ ಅಂತ ಹೇಳ್ಬಿಟ್ಟು ಹೇಳ್ತಾ ಇರ್ತಾಳೆ. ಹಾಗೆ ಹೇಳಿದ ತಕ್ಷಣ ಇವಳು ಇದ್ಕೊಂಡು ಭೂಮಿ ಸುಮ್ಮನಿರೋದ್ಬಿಟ್ಟು, ಭೂಮಿ ಅಲ್ಲ ಅಂಜು ಇದ್ಕೊಂಡು ಥ್ಯಾಂಕ್ ಯು ಅಜ್ಜಿ ಅಂತ ಕೂಗಾಡ್ತಾ ಇರಬೇಕಾದಾಗ, ಯಾಕೆ ಏನಾಯ್ತು ನಿನಗೆ ಇಷ್ಟೊಂದೆಲ್ಲ ಥ್ಯಾಂಕ್ ಯು ಅಂತ ಇದೆಯಾ ಅಂತ ಅಂದಾಗ ಅವಳಿಗೆ ಇದೆಲ್ಲ ನಿನ್ನೆ ನಡೆದಿದ್ದು ಮೊನ್ನೆ ನಡೆದಿದ್ದು ಎಲ್ಲ ಕನಸೇ ಆಗಿರುತ್ತೆ. ದಯವಿಟ್ಟು ಏನಪ್ಪ ಬರೀ ಕನಸೇ ತೋರಿಸ್ತಾರಂತ ಅಂದ್ಕೋಬೇಡಿ, ಇದೆಲ್ಲ ಅಂಜು ಕಾಣ್ತಿರೋ ಕನಸಾಗಿರುತ್ತೆ. ಯಾವುದೇ ಕಾರಣಕ್ಕೆ ಭೂಮಿನ ಹೊರಗಡೆ ಹಾಕಿರಲ್ಲ ಇನ್ನು. ಓಕೆನಾ? ಮುಂದೆ ನೋಡ್ತಾ ಹೋಗಿ. ತುಂಬ ಇಂಟ್ರೆಸ್ಟಿಂಗ್ ಆಗಿದೆ ಇವತ್ತು, ಸೂಪರ್ ಆಗಿದೆ. ಇನ್ನು ಅಂಜಿತ್ತು ಭೂಮಿ ಇಬ್ಬರು ಮುಖ ನೋಡ್ಕೊತಾ ಇರ್ತಾರೆ. ಇವ್ರು ಏನೋ ಮಾಡಿದ್ದಾರೆ ಭೂಮಿ ಅಂತ ಅವ್ರ ಮನಸ್ಸಲ್ಲಿ ಆಲ್ರೆಡಿ ಥಾಟ್ ಬಂದಿರುತ್ತೆ. ಇನ್ನು ಯಾಕೆ ಅಂಜು ಈ ಥರ ಕಿರ್ಚಾಡ್ತೀಯಲ್ಲ, ಏನಾಯಿತು ನಿನಗೆ, ಥ್ಯಾಂಕ್ಸ್ ಯಾಕೆ ಹೇಳ್ತಿದ್ಯಾ, ನಾನೇನೇ ಮಾಡಿದ್ದೀನಿ ಅಂದಾಗ, ಅಜ್ಜಿ ಅದು ಏನಿಲ್ಲ ಅಜ್ಜಿ, ದೇವ್ರಿಗೂ ಕೂಡ ಥ್ಯಾಂಕ್ಸ್ ಹೇಳಿದ್ನಲ್ವಾ, ನೀವು ಕೂಡ ನಾನು ಚೆನ್ನಾಗಿ ನೋಡ್ಕೋತಿದ್ದೀರಲ್ವ, ಅದಕ್ಕೆ ನಾನು ಥ್ಯಾಂಕ್ಸ್ ಹೇಳಿದೆ ಅಂತ ಅಂಜು ಈ ಥರ ಉಲ್ಟಾ ಹೊಡಿತಾ ಇರ್ತಾಳೆ. ತಿರ್ಗಾ ಇನ್ನು ಭೂಮಿ ಮಂಗಳಾರತಿ ಮಾಡಿ ಎಲ್ಲರಿಗೂ ಕೂಡ ಮಂಗಳಾರತಿನ ಕೊಡ್ತಾಳೆ. ಕೊಟ್ಟ ತಕ್ಷಣ ಇದು ಯಾವುದೇ ಒಂದು ಭೂಮಿನ ಹೊರ್ಗಡೆ ಹಾಕಿರೋದಲ್ಲ, ಭೂಮಿನ ಹೊರ್ಗಡೆ ಹಾಕಿರೋ ಥರ ಅಂಜು ಕನಸ್ಕೊಂಡಿರೋದಷ್ಟೇ. ಇನ್ನು ಎಲ್ಲರಿಗೂ ಕೂಡ ಮಂಗಳಾರತಿನ ಕೊಟ್ಟ ತಕ್ಷಣ ಈ ಮಾನಸ್ವಿನ ಸೈಡಿಗೆ ಕರೆದ್ಬಿಟ್ಟು ಅಂಜು ಹೇಳ್ತಾ ಇರ್ತಾಳೆ, ಹೋಗ್ಬಿಟ್ಟು ಆ ಕ್ಯಾಮ್ರಾ ಇಟ್ಟಿದೆಯಲ್ಲ, ಹೋಗಿ ಆ ಕ್ಯಾಮ್ರಾ ತೊಗೊಂಡು ಬರೋಗು, ರೂಮಲ್ಲಿ ಇಟ್ಟಿದ್ದಲ್ಲ ಅಂತ ಹೇಳ್ಬಿಟ್ಟು ಹೇಳ್ತಾಳೆ. ಆವಾಗ ಇವರಿಬ್ಬರು ಗುಸು ಮಾತಾಡ್ತಾ ಇರ್ತಾರೆ. ಇಲ್ಲಿ ಭೂಮಿನೂ ಅಜಿತ್ತು ಏನೋ ನಡೀತಾ ಇದೆ ಇವರಿಬ್ಬರ ಮಧ್ಯದಲ್ಲಿ, ನೀನು ಅವ್ರನ್ನ ಫಾಲೋ ಮಾಡ್ಕೊಂಡು ಹೋಗು ಭೂಮಿ ಅಂತ ಹೇಳ್ಬಿಟ್ಟು ಅಜಿತ್ ಹೇಳ್ತಾನೆ. ಹಾಗೆ ಹೇಳಿದ ತಕ್ಷಣವೇ ಭೂಮಿ ಹೊಡ್ತಾಳೆ. ಭೂಮಿ ಹೊಡೆದ ತಕ್ಷಣ, ಭೂಮಿ ಈ ಮನೆ ಸೊಸೆ ಅಲ್ವಾ ನೀನು ಪ್ರಸಾದ ಕೊಡಲ್ವ ಎಲ್ಲರಿಗೂ ಕೂಡ ಅಂದಾಗ, ಭೂಮಿ ಅದಕ್ಕೆ ಒಂದು ಉಲ್ಟಾ ಮಾತಾಡ್ತಾಳೆ. ಏನಂತಂದರೆ, ನಾನು ಈ ಮನೆ ಸೊಸೆನೇ, ನಾನು ಅತ್ತೆ ಪೂಜೆ ಮಾಡೋಕ್ಕೆ ನನಗೆ ಅಧಿಕಾರ ಕೊಡ್ತಾರೆ, ನಾನೇ ಪ್ರಸಾದನ ಕೂಡ ಹಂಚ್ತೀನಿ, ಆದರೆ ಈ ಮನೆ ಮೊಮ್ಮಗಳಲ್ವಾ, ಇವತ್ತು ನೀನು ಪ್ರಸಾದನ ಹಂಚು ಅಂತ ಹೇಳಿಬಿಟ್ಟು ಭೂಮಿ ಹೇಳ್ತಾಳೆ. ಹಾಗೆ ಹೇಳಿದ ತಕ್ಷಣ ಅವರೆಲ್ಲರ ಎದುರಿಗೆ ಹಂಗೆ ಹೇಳಿದ ತಕ್ಷಣ ಒಪ್ಕೊಳ್ಳೇಬೇಕು. ಭೂಮಿ ಒಪ್ಕೋತಾಳೆ. ಸರಿ ಆಯಿತು ಪ್ರಸಾದ ತೊಗೊಂಡು ಬರ್ತೀನಿ ಅಂತ ಹೊರಡ್ತಾಳೆ. ಹೊರಟ ತಕ್ಷಣ ಏನು ಮಾಡ್ತಾನೆ ಅಂದರೆ ಅಜಿತ್ತು ಭೂಮಿನ ಹಿಂದೆನೇ ಕಳಿಸ್ಕೊಡ್ತಾನೆ. ಅವ್ರೇನೋ ಪ್ಲಾನ್ ಮಾಡ್ತಿದ್ದಾರೆ, ಹೋಗು ನೀನು ಅಂತ ಹೇಳಿಬಿಟ್ಟು. ಆಗ ಇಲ್ಲಿ ಇವ್ರದ್ದು ಬಂಡವಾಳ ಗೊತ್ತಾಗುತ್ತೆ. ಇನ್ನು ಇವಳೇನು ಮಾಡ್ತಾಳೆ, ಮಾನಸ್ವಿನಿ ಫೋನ್ ಇಟ್ಟಿದ್ಲಲ್ವ, ಆ ಫೋನ್ನ ತೊಗೊಂಡು ಬರ್ತಾಳೆ. ಹೋಗಿ ತೊಗೊಂಡು ಬಂದು ಫಸ್ಟ್ ಇದನ್ನ ನಾನು ಕಣ್ಣು ತುಂಬ್ಕೋಬೇಕು ಅಂತ ಹೇಳ್ಬಿಟ್ಟು ಅದನ್ನ ಓಪನ್ ಮಾಡಿ ನೋಡೋಕೆ ಹೋಗ್ತಾಳೆ ಫೋನಲ್ಲಿ. ಆದರೆ ಭೂಮಿ ಹಿಂದೆ ಬಂದು ಫಾಲೋ ಮಾಡ್ತಲೇ ಇರ್ತಾಳೆ ಅವಳ ಅವತಾರಗಳೆಲ್ಲ ನೋಡೋಕ್ಕೆ. ಇನ್ನು ಆ ಫೋನ್ ಓಪನ್ ಮಾಡಿದ ತಕ್ಷಣ ಫಸ್ಟ್ ಇದನ್ನೆಲ್ಲ ಓಪನ್ ಮಾಡಿದ್ದಾದಮೇಲೆ ಆಮೇಲೆ ಮನೆಯವ್ರ ಮುಂದೆ ಹೋಗಿ ಇವ್ರ ಬಂಡವಾಳನ ತೋರ್ಸೋಣಂತ ನೋಡಿದಾಗ ಅದರಲ್ಲಿ ಒಂದು ವಿಡಿಯೋನೂ ಇರಲ್ಲ. ಇದೇನಪ್ಪ ನಾನೆಲ್ಲ ರೆಕಾರ್ಡ್ ಮಾಡಿ ಇಟ್ಟೇ ಬಂದಿದ್ನಲ್ವ, ವಿಡಿಯೋನೇ ಇಲ್ವಲ್ಲ, ಇದರಲ್ಲೆಲ್ಲ ಡಿಲೇಟ್ ಆಗಿ ಹೋಗಿದೆ ಅಂತ ಹೇಳ್ಬಿಟ್ಟು ಅವಳಿಗೆ ಕನ್ಫ್ಯೂಷನ್ ಆಗಿರುತ್ತೆ. ಇದು ಏನಾಯಿತು ಏನು ಕತೆ ಅಂತ ಹೇಳಿದ್ರೆ ನೀವು ಮುಂದೆ ನೋಡ್ತಾ ಹೋಗಬೇಕು ಸೀರಿಯಲ್, ಆಯಿತಾ? ತಿರ್ಗಿ ಆಮೇಲೆ ಅವಳು ಇಕ್ಕಿರೋದು ಪ್ರತಿಯೊಂದು ನೆನ್ಪು ಮಾಡ್ಕೊತಾಳೆ. ತಿರ್ಗಿ ಇಲ್ಲಿ ಭೂಮಿ ಏನು ಅಂದ್ಕೊತಾಳೆ ಅಂದರೆ, ಇಂದಿನ ಸಂಚಿಕೆಯಲ್ಲಿ ಅವಳು ದೇವರಿಗೆ ಕೈ ಮುಗಿದು ಕೃಷ್ಣ ನೀನೇ ಕಾಪಾಡಪ್ಪ ಅಂಥೇಳಿ ಅವರಿಬ್ಬರು ಮಾತುಕತೆ ಮುಗಿಸಿ ಆದಮೇಲೆ ದೇವ್ರಿಗೆ ಕೈ ಮುಗಿದು ಮಲಗಿರ್ತಾಳೆ. ಆ ಟೈಮಲ್ಲಿ ಭೂಮಿಗೆ ಆ ಮೊಬೈಲು ಸಿಕ್ಕಿರುತ್ತೆ. ಓಕೆನಾ? ಆ ಮೊಬೈಲ್ ಸಿಕ್ಕಿದ ತಕ್ಷಣ ಅವಳು ತಗೊಂಡು ಏನು ಮಾಡ್ತಾಳೆ ಅಂತಂದರೆ, ಸಾಹೇಬ್ರಿಗೆ ಎದ್ದಾಳ್ಸಕ್ಕೆ ಹೋದರೆ ಇವಾಗ ನಾನೇನಾದ್ರೂ ಸಾಹೇಬರು ರಾಮಣ್ಣ ಮಾಡ್ತಾರೆ, ಇದನ್ನು ನಾನೇ ಸಾಲ್ವ್ ಮಾಡಬೇಕು ಈ ಪ್ರಾಬ್ಲಮ್ನ ಅಂತ ಹೇಳಿ ಭೂಮಿ ರೆಕಾರ್ಡ್ ಆಗಿರೋದನ್ನೆಲ್ಲ ಎಲ್ಲ ಡಿಲೇಟ್ ಮಾಡ್ತಾಳೆ. ಅಂದರೆ ಅವ್ರು ಏನೇನು ಮಾತಾಡಿರ್ತಾರೆ ಅಂದರೆ, ನಾವಿಬ್ಬರು ಕಾಂಟ್ರಾಕ್ಟ್ ಮ್ಯಾರೇಜು ಅಂತೆಲ್ಲ ಮಾತಾಡಿರ್ತಾರೆ
ಮಾತಾಡಿರ್ತಾರಲ್ವ ಅದನ್ನೆಲ್ಲ ರೆಕಾರ್ಡ್ ಆಗಿಬಿಟ್ಟಿರುತ್ತೆ. ಆ ರೆಕಾರ್ಡಲ್ಲಿ ಏನೆಲ್ಲ ಮಾತಾಡಿದಾರೋ, ವರ್ಷದೊಂದು ಒಳಗಡೆ ಮಗು ಆಗಬೇಕಂತ ಹೇಳಿದಾರೆ ಜೋಗ್ತಿಯಮ್ಮ ಅಂತ ಮಾತಾಡಿರ್ತಾರೆ ಅವರು. ಮತ್ತು ವರ್ಷದ ಮದುವೆ ನಮ್ಮದು ಕಾಂಟ್ರಾಕ್ಟ್ ಮದುವೆ ಅಂತ ಕೂಡ ಮಾತಾಡಿರ್ತಾರೆ. ಅದೆಲ್ಲ ಫುಲ್ಲು ರೆಕಾರ್ಡ್ ಆಗಿರುತ್ತೆ ಆ ಫೋನಲ್ಲಿ. ಆ ರೆಕಾರ್ಡ್ ಆಗಿರೋದು ನೋಡಿ ಭೂಮಿಗೆ ಶಾಕ್ ಆಗಿಬಿಟ್ಟಿರುತ್ತೆ. ಅಯ್ಯೋ ದೇವ್ರೆ, ಇದನ್ನೆಲ್ಲ ತೊಗೊಂಡೋಗಿ ಮಾನಸ್ವಿನಿ ಮನೆಯವ್ರ ಮುಂದೆ ತೋರಿಸಿದ್ರೆ ಇವತ್ತು ನನ್ನ ಮನೆಯಿಂದ ಹೊರ್ಗಡೆ ಹಾಕಿರಲ್ಲಪ್ಪ. ಇದನ್ನೇನಾದರೂ ಈ ಸಾಹೇಬ್ರಿಗೆ ಏನಾದ್ರು ತೋರಿಸ್ತಿ ಅಂತ ಇಟ್ಕೋ, ಹೀಗೆ ಹೋಗಿ ರಂಪ ಮಾಡ್ತಾರೆ. ಬೇಡ ಈ ರಂಪ ಆಗೋದು, ಯಾಕೆಂದ್ರೆ ಹಬ್ಬ ನಡೀತಿದೆ ಮನೇಲಿ, ಯಾವುದೇ ಟೆನ್ಷನ್ಸ್ ಬೇಡ ಅಂತ ಹೇಳಿ ಅವಳೇನು ಮಾಡ್ತಾಳೆ, ಅದನ್ನ ಡಿಲೇಟ್ ಮಾಡಿಬಿಡ್ತಾಳೆ. ವಿಡಿಯೋನ ಡಿಲೇಟ್ ಮಾಡಿ ಆಫ್ ಮಾಡಿ ಅಲ್ಲಿ ಇಟ್ಟಿರ್ತಾಳೆ. ತಿರ್ಗಿ ಆಮೇಲೆ ತುಂಬಾ ಟೆನ್ಷನ್ ಮಾಡ್ಕೋತಾಳೆ. ಏನು ಈ ಥರ ಎಲ್ಲ ರೂಮಲ್ಲಿರೋದನ್ನ ಈ ಥರ ಎಲ್ಲ ರೆಕಾರ್ಡ್ ಮಾಡಿದ್ದಾಳೆ ಈ ಮಾನಸ್ವಿನಿ, ಎಂಥ ಕ್ರಿಮಿನಲ್ ಇರ್ಬೋದು ಅಂತ ಅವಳ ಮನಸ್ಸಲ್ಲೇ ಅವಳೇ ಅಂದ್ಕೊಂಡು ಆ ಫೋನ್ನ ವಿಡಿಯೋ ಮಾಡಿರೋ ಥರನೇ ಇಟ್ಟಿರ್ತಾಳಲ್ಲಿ. ಆಗ ಇಟ್ಟ ತಕ್ಷಣವೇ ಇನ್ನು ಅಲ್ಲಿ ಏನು ನಡೆದಿರುತ್ತೆ ಅನ್ನೋದು ಇಲ್ಲಿ ಭೂಮಿ ಅನ್ಕೋತಾ ಇರ್ತಾಳೆ. ಓಕೆನಾ, ಭೂಮಿ ನಾನು ಏನು ಯಾವ ಥರ ಡಿಲೇಟ್ ಮಾಡಿದೆ ಅಂತ ಭೂಮಿ ಅನ್ಕೋತಾ ಇರೋದನ್ನ ಇಲ್ಲಿ ಮಾನಸ್ವಿನಿ ನೋಡ್ತಲೇ ಇರ್ತಾಳೆ ಫೋನಲ್ಲಿ. ಆ್ಯಕ್ಚುಲಿ ಅದೆಲ್ಲ ರೆಕಾರ್ಡ್ ಆಗಿರಲ್ಲ. ತುಂಬಾ ಬೇಜಾರು ಮಾಡ್ಕೋತಾಳೆ. ಏನಪ್ಪ ನಾನು ಆನ್ ಮಾಡಿ ಇಟ್ಟು ಬಂದಿದ್ದೆ, ರೆಕಾರ್ಡೇ ಆಗಿಲ್ಲ ಅಂತ ಅವಳ ಮನಸ್ಸಿಗೆ ಅವಳೇ ಅಂದ್ಕೊಂಡು ಮತ್ತು ಅಂಜುಗೆ ಫೋನ್ ಮಾಡ್ತಾಳೆ. ಅಂಜು ನೀನು ಬೇಗ ರೂಮಿಗೆ ಬಾ ಅಂತ ಹೇಳ್ಬಿಟ್ಟು. ಆಗ ಅಂಜು ರಪ ಓಡಿ ಬರ್ತಾಳೆ. ಓಡಿ ಬಂದ ತಕ್ಷಣ ಏನು ಅದನ್ನೆಲ್ಲ ಭೂಮಿ ನೋಡ್ತಾಳೆ. ತಿರ್ಗಿ ಅವಳು ಅಲ್ಲಿ ಬೇರೆ ರೂಮಿಗೆ ಬಾ ಅಂತ ಅಂದ ತಕ್ಷಣ ಇವಳೇನು ಮಾಡ್ತಾಳೆ ಗೊತ್ತಾ, ಭೂಮಿ ಇಲ್ಲಿ ಬಂದ್ಬಿಟ್ಟು ಅವಳು ಕ್ಯಾಮ್ರಾ ಫಿಟ್ ಮಾಡಿಬಿಟ್ಟು ಹೊರಗಡೆ ಹೋಗ್ತಾಳೆ. ಅಂದರೆ ಇವರಿಬ್ಬರು ಏನು ಮಾತಾಡ್ತಾರೆ ರೂಮಲ್ಲಿ ಅನ್ನೋದು ರೆಕಾರ್ಡ್ ಆಗಬೇಕು ಅಂತ ಅವಳು ಪ್ಲಾನ್ ಆಗಿರುತ್ತೆ. ಇನ್ನು ಅವಳು ಹಿಂಗೋಗಿ ಬರೋಷ್ಟಲ್ಲೇ ಆಲ್ರೆಡಿ ಅಂಜುನು ಮಾನಸ್ವಿನಿ ಇಬ್ಬರು ಕೂಡ ಒಂದು ಹತ್ರ ಸೇರ್ಕೊಂಡ ತಕ್ಷಣ ಅವ್ರ ಮಾತುಕತೆ ಇಬ್ಬರದು ಶುರುವಾಗುತ್ತೆ. ಇನ್ನು ಇಲ್ಲಿ ಒಂದು ಕಡೆ ಎಲ್ಲರೂ ಕೂಡ ತಿಂಡಿ ಮಾಡ್ಬೇಕಂತ ಕಾಯ್ತಾ ಇರ್ತಾರೆ. ಅಜಿತ್ ಇದ್ಕೊಟ್ಟು ಇವ್ರ ಮೇಲೆ ಓದ್ಲಲ್ಲ ಭೂಮಿ ಏನಾಯಿತು ಅಂತಲೇ ಗೊತ್ತಾಗ್ಲಿಲ್ವಂತ ಮೇಲೆ ನೋಡ್ತಾ ಇರ್ತಾರೆ, ಇನ್ನೂ ಬರಲಿಲ್ಲ ಅಂತ ಹೇಳ್ಬಿಟ್ಟು. ಆದರೆ ಇಲ್ಲೊಂದು ಕಡೆ ಇವ್ರಿಬ್ರು ಮಾತಾಡೋಕ್ಕೆ ಶುರು ಮಾಡ್ತಾರೆ. ಅದು ಎಲ್ಲಿ ವಿಡಿಯೋ ಆಗಿದೆಯಾ, ರೆಕಾರ್ಡ್ ಆಗಿದೆಯಾ, ಎಲ್ಲಿ ನೋಡಬೇಕು ನಾನು ಅಂತ ಅಂಜು ಗಾಬರಿಯಿಂದ ಕೇಳ್ತಾ ಇರ್ತಾಳೆ. ಅವಳು ಮಾನಸ್ವಿನಿ ಹೇಳ್ತಾಳೆ, ಇಲ್ಲ ಅಂಜು, ನಾನು ನಿಜವಾಗೂ ಆನ್ ಮಾಡಿಟ್ಟು ಬಂದಿದ್ದೆ ಕ್ಯಾಮ್ರಾನ, ಒಂದು ಆನ್ ಆಗಿಲ್ಲ, ಏನಂತಲೇ ಗೊತ್ತಾಗ್ತಿಲ್ಲ ಅಂದಾಗ, ದಡ್ಡಿ ನೀನು ಆನ್ ಮಾಡಿಟ್ಟು ಬರಲ್ಲ, ಅದಕ್ಕೆ ಹಿಂಗೆ ಆಗಿರುತ್ತೆ, ನೀನು ಈ ಥರ ಎಲ್ಲ ಮಾಡ್ತೀರ, ನಿನಗೇನು ಅನ್ಸಲ್ವಾ ಅಂತ ಹೇಳ್ಬಿಟ್ಟು ಮಾನಸ್ವಿನ ಬೈತಾಳೆ ಅಂಜು. ಅಯ್ಯೋ ಖಂಡಿತವಾಗ್ಲೂ ನಾನು ಆನ್ ಮಾಡಿಟ್ಟು ಬಂದಿದ್ದೆ ಈ ಭೂಮಿದು, ಆದರೆ ಭೂಮಿ ರೂಮಲ್ಲಿ. ಆದರೆ ನನಗೆ ಒಂದು ಡೌಟ್ ಬಂದಿರೋದು ಏನು ಗೊತ್ತಾ, ನನ್ನ ಫೋನ್ ಏನಾದರೂ ನೋಡ್ಬಿಟ್ಟು ಏನಾದ್ರು ವಿಡಿಯೋನ ಡಿಲೇಟ್ ಮಾಡೋದ್ಲ ಅಂತ ನಂಗೆ ಡೌಟ್ ಬಂದಿದೆ ಅಂತ ಮಾನಸ್ವಿನಿ ಹೇಳ್ತಾಳೆ. ಇಲ್ಲ, ಹಾಗೆಲ್ಲ ಆಗಿರೋಕ್ಕೆ ಚಾನ್ಸ್ ಇರಲ್ಲ. ಏನು ಗೊತ್ತಾ, ನಮ್ಮ ಮಾಮ್ ಬೇರೆ ಈ ಥರ ಪ್ಲಾನ್ ಮಾಡಿಬಿಟ್ಟು ಆ ಕ್ಯಾಮ್ರಾನ ಇಡಿಸಿದ್ಲು ನಮ್ಮ ಮಾಮ್. ಆದರೆ ಇಲ್ಲಿ ನೋಡಿದ್ರೆ ಈ ಥರ ಆಗೋಯ್ತಲ್ಲ, ಏನು ಮಾಡೋದು, ನೀನು ಮಾಡೋ ಕೆಲಸಗಳೆಲ್ಲ ಇದೇ ಥರ ಎಡವಟ್ಟು ಕೆಲಸ ಆಗಿರುತ್ತೆ. ಇದೇನಾದರೂ ಭೂಮಿಗೆ ಗೊತ್ತಾದರೆ ಮತ್ತು ಅಜಿತ್ನಿಗೆ ಹೇಳಿ ದೊಡ್ಡ ರಾಮಣ್ಣವೇ ಮಾಡ್ತಾಳೆ ಅಂತ ಹೇಳ್ಬಿಟ್ಟು ತುಂಬಾ ಗಾಬರಿ ಪಡ್ತಾ ಇರ್ತಾಳೆ ಅಂಜು. ಇಲ್ಲಿ ಮೊಬೈಲ್ ಇಟ್ಟಿರ್ತಾಳಲ್ಲ ಭೂಮಿ, ಅದನ್ನು ಇವ್ರು ಯಾರೂ ನೋಡ್ತಾರಲ್ಲ, ಅಂದರೆ ಅದು ರೆಕಾರ್ಡ್ ಮಾಡೋಕ್ಕೆ ಅಂತ ಇಟ್ಟಿರ್ತಾಳೆ. ಆದರೆ ಇಲ್ಲಿ ಒಂದು ಕಡೆ ಎಲ್ಲರೂ ಕೂಡ ತಿಂಡಿ ಕಾಯ್ತಾ ಇರಬೇಕಾದಾಗ ಇನ್ನು ಬಾ ಅಜಿತ್ ತಿಂಡಿ ತಿನ್ನೋಣ ಅಂತ ಹೇಳಿ ಕರೆದಾಗ, ಅಮ್ಮ ಭೂಮಿ ಬರಲಿ ಅಮ್ಮ, ಭೂಮಿ ಬಂದ ತಕ್ಷಣ ತಿಂಡಿ ತಿನ್ನೋಣ ಅಂತ ಮೇಲ್ಮೇಲೆ ನೋಡ್ತಾ ಇರ್ತಾನೆ ಅಜಿತ್ತು. ಇನ್ನು ಅಷ್ಟರಲ್ಲೇನೆ ಇಲ್ಲಿ ಸತ್ಯಣ್ಣ ಬೇರೆ ಬರ್ತಾರೆ. ಸತ್ಯಣ್ಣ ಬಂದಾಗ ಅವನು ರೂಮಿಗೆ ಹೊರಡೋಣಂತ ಹೊರಡ್ತಾನೆ ಅಜಿತ್ತು. ಅಜಿತ್, ನಾನು ತಿಂಡಿ ತಿನ್ನೋಣಂತ ಇಲ್ಲಿಗೆ ಬಂದರೆ ವಾಶು ಮಾಡಿಕೊಂಡು ನೀನು ನೋಡಿದ್ರೆ ಮೇಲಕ್ಕೆ ಹೋಗ್ತಿದೆಯಲ್ಲ ಅಂದಾಗ, ಒಂದು ನಿಮಿಷ ಇರು ಸತ್ಯಣ್ಣ, ಭೂಮಿನ ಕರ್ಕೊಂಡು ಬರ್ತೀನಿ ನಾನು ಅಂದಾಗ, ಸಂಗೀತ ಅವ್ರು ಇದ್ಕೊಂಡು, ಹೌದಪ್ಪ, ಅವಳು ಅವನು ಹೆಣ್ತಿನ ಬಿಟ್ಟು ಒಂದು ಕ್ಷಣನೂ ಇರೋದಿಲ್ಲ, ಮತ್ತು ಅವಳು ಬಿಟ್ಟು ಎಂದು ತಿಂಡಿ ತಿನ್ನೋದು ನಾನು ನೋಡಿಲ್ಲ. ನನ್ನ ಮಗ ಸೊಸೆ ಇದೇ ರೀತಿ ಸಾಯೋವರೆಗೂ ಹಿಂಗೆ ಬದುಕಿ ಚೆನ್ನಾಗಿರ್ಬೇಕಪ್ಪ, ಅದೇ ನನಗೆ ಖುಷಿ ಅಂತೇಳಿ ಸತ್ಯಣ್ಣ ಹತ್ರ ಸಂಗೀತ ಅವರು ಹೇಳ್ತಾ ಇರ್ತಾರೆ. ಇನ್ನು ಇಲ್ಲಿ ಇವ್ರು ಇದ್ಕೊಂಡು ಶ್ರವಣ ಅವರು ಮಾತಾಡ್ತಾ ಇರಬೇಕಾದಾಗ, ಅಕ್ಕ ನಾಳೆ ಹಬ್ಬ ಅನ್ನೋದು ಮರ್ತೋಗಿದ್ರೆ ಹೇಗಕ್ಕ ಅಂದಾಗ, ಇಲ್ಲ ಶ್ರವಣ ನನಗೆ ನೆನಪಿದೆ ಅಂತ ಹೇಳ್ಬಿಟ್ಟು ಹೇಳ್ತಾರೆ. ಮತ್ತು ಪೂಜೆ ಸಾಮಾನಿಗೆಲ್ಲ ರೆಡಿ ಮಾಡಬೇಕಲ್ಲ ಅಂತ ಅಂದಾಗ, ಅಕ್ಕ ನಚ್ಚಿನ ಕರ್ಕೊಂಡು ಅಂದಾಗ ಸಂಗೀತ ಅವ್ರು ಇದ್ಕೊಂಡು, ಆಯಿತು ಬಿಡು, ನಾನು ನಚ್ಚಿನ ಕರ್ಕೊಂಡು ಪೂಜೆ ಸಾಮಾನೆಲ್ಲ ತಂದು ರೆಡಿ ಮಾಡ್ತೀನಿ ಅಂತ ಸಂಗೀತ ಅವರು ಹೇಳ್ತಾ ಇರ್ತಾರೆ. ಇನ್ನು ಇಲ್ಲಿ ಶುರು ಮಾಡ್ತಾ ಇರ್ತಾರೆ ಇವರಿಬ್ಬರು ಕೂಡ ಮಾತುಕತೆನ. ಅಲ್ಲ ಕಣೆ, ಎಂಥ ಕೆಲಸ ಮಾಡಿದ್ಯಾ ಮನಸ್ವಿನಿ ನೀನು ಅಂತ ಅಂದಾಗ ಅಷ್ಟೇನೆ ಭೂಮಿ ಎಂಟ್ರಿ ಆಗಿಬಿಡ್ತಾಳೆ. ಎಂಟ್ರಿ ಆದ ತಕ್ಷಣ, ಏನು ನಮ್ಮ ರೂಮ್ ಕಡೆವರೆಗೂ ಬಂದಿದ್ದೀರಾ ಅಂದಾಗ, ಸುಮ್ಮನೆ ಬಂದೆ ಹಾಗೇನೆ ಅಂತ ಹೇಳ್ಬಿಟ್ಟು ಹೇಳ್ತಾಳೆ. ಹಾಗೆ ಹೇಳಿದ ತಕ್ಷಣವೇ, ಏನಕ್ಕೆ ಬಂದ್ರಿ ನನ್ನ ರೂಮಿಗೆಲ್ಲ ಅಂತ ಹೇಳ್ಬಿಟ್ಟು ಹೇಳ್ತಾರೆ. ಏನಕ್ಕೆ ಅಂತಂದರೆ, ನಾನು ಇಲ್ಲಿ ಫೋನ್ ಇಟ್ಟೋಗಿದ್ದೆ, ತೊಗೊಂಡೋಗೋಣ ಅಂತ ಬಂದೆ ಅಂತ ಹೇಳ್ಬಿಟ್ಟು ಹೇಳ್ತಾಳೆ ಭೂಮಿ. ಏನು ಹೇಳ್ತಿದ್ದೀಯ ನೀನು, ನನ್ನ ರೂಮಲ್ಲಿ ನೀನೇನಕ್ಕೆ ಫೋನ್ ಇಟ್ಟೋಗಿದ್ದೆ ಅಂತ ಮಾನಸ್ವಿನಿ ಕೇಳ್ತಾಳೆ. ಯಾಕೆ ಅಂತಂದರೆ, ನೀವು ಮಾತಾಡೋದು ರೆಕಾರ್ಡ್ ಮಾಡ್ಕೊಳ್ಳೋಕ್ಕೋಸ್ಕರ ಫೋನ್ ಇಟ್ಟಿದ್ನಪ್ಪ ಅಂತ ಹೇಳ್ಬಿಟ್ಟು ಫೋನ್ನ ಹೋಗಿ ತೊಗೊಳ್ತಾಳೆ. ಫೋನ್ನ ತೊಗೊಂಡ ತಕ್ಷಣವೇ
ನಿನಗೆ ನಾಚಿಕೆ ಆಗೋದಿಲ್ವಾ? ನಾವು ಹುಡುಗಿಯ ರೂಮಲ್ಲಿ ಈ ರೀತಿ ಎಲ್ಲ ಫೋನ್ ಇಟ್ಟು ನಾವು ಮಾತಾಡೋದನ್ನೆಲ್ಲ ರೆಕಾರ್ಡ್ ಮಾಡೋಕ್ಕೆ ನಿನಗೇನು ಅನ್ಸೋದಿಲ್ವಾ ಅಂತ ಹೇಳಿದಾಗ ಭೂಮಿ ಇದ್ಕೊಂಡು, ಅಲ್ಲ ಈ ನಾಚಿಕೆ ಬಗ್ಗೆ, ಈ ಮನುಷ್ಯತ್ವದ ಬಗ್ಗೆ ನನಗೆ ಹೇಳ್ತಾ ಇದೆಯಾ ನೀನು? ಫಸ್ಟ್ ನೀನೆಂತ ನೋಡ್ಕೊ. ನಾವು ಗಂಡ ಹೆಂಡ್ತಿ ಇರಬೇಕಾದಾಗ ನೀನು ಬಂದ್ಬಿಟ್ಟು ಕ್ಯಾಮ್ರಾನ ಆನ್ ಮಾಡಿ ಇಟ್ಟೋಗಿರೋದು ನನಗೇನು ಗೊತ್ತಿಲ್ಲ ಅಂತ ಅಂದ್ಕೊಂಡಿದ್ಯಾ? ನಿನ್ನೆ ನಾಚಿಕೆ ಆಗಲ್ವಾ? ನಾವಿಬ್ರು ಗಂಡ ಹೆಂಡ್ತಿ ಇರಬೇಕಾದಾಗ ಬಂದ್ಬಿಟ್ಟು ರೆಕಾರ್ಡ್ ಮಾಡಿ ಇಟ್ಟೋಗಿದೆಯಲ್ಲ, ನಾಚಿಕೆ ಮಾನ ಮರ್ಯಾದೆ ಏನಿಲ್ವಾ ಅಂತ ಅಂದಾಗ, ಹಾಗಾದರೆ ನೀನು ಇದೆಲ್ಲ ಡಿಲೇಟ್ ಮಾಡಿರೋದಂತ ಮನಸ್ವಿನಿ ಕೇಳ್ತಾಳೆ. ಹೌದು, ಹಾಗೆ ಬಿಡೋಕ್ಕಾಗುತ್ತಾ? ಅದನ್ನೆಲ್ಲ ಡಿಲೇಟ್ ಮಾಡಿದ್ದೀನಿ. ಗಂಡ ಹೆಂಡ್ತಿ ಇರಬೇಕಾದಾಗ ಸಪ್ರೇಟಾಗೆ ಅವ್ರ ಪ್ರೈವೇಸಿನ ಹಾಳು ಮಾಡಿರೋದು ನೀನು. ಈ ಥರ ಕ್ರಿಮಿನಲ್ ಬುದ್ಧಿ ಬರೋದು ನಿನಗೇನೆ ಅಂತ ಅಂದಾಗ, ನಾನು ಕ್ಯಾಮ್ರಾ ಇಡೋದ್ರಲ್ಲಿ ಏನು ತಪ್ಪಿದೆ ಅಂತ ಭೂಮಿ ಹೇಳ್ತಾ ಇರ್ತಾಳೆ. ಆದರೆ ಇದರಲ್ಲಿ ಏನೆಲ್ಲ ಮಾತಾಡಿದಿರೋ ಇಷ್ಟೊತ್ತು ನೀವು, ಅದೆಲ್ಲ ರೆಕಾರ್ಡ್ ಆಗಿದೆ. ಮನೆಯವ್ರ ಮುಂದೆ ತೊಗೊಂಡೋಗಿ ನಿಮ್ಮ ಬಂಡವಾಳನ ಬಯಲು ಮಾಡ್ತೀನಿ. ಆದರೆ ಸಾಹೇಬ್ರಿಗೆ ಏನಾದರೂ ಈ ವಿಷಯ ಗೊತ್ತಾದರೆ ಸಾಹೇಬ್ರಂತೂ ನಿಮ್ಮನ್ನು ಸುಮ್ಮನೆ ಬಿಡೋದಿಲ್ಲ ಅಂತ ಹೇಳ್ಬಿಟ್ಟು ಹೇಳ್ತಾ ಇರ್ತಾಳೆ. ಅಷ್ಟರಲ್ಲೇ ಅಲ್ಲಿ ಅಜಿತ್ ಆಲ್ರೆಡಿ ಬಂದು ಇವಳು ಮಾತಾಡೋದನ್ನೆಲ್ಲ ಕೇಳಿಸ್ಕೊತಾ ಇರ್ತಾನೆ. ಇನ್ನು ಅಷ್ಟರಲ್ಲೇ ನಾನು ಯಾವುದೇ ಕಾರಣಕ್ಕೂ ಅಜಿತ್ಗೆ ಈ ರಾತ್ರಿ ಈ ವಿಷಯನ ಹೇಳಲಿಲ್ಲ. ನಾನು ಅವ್ರಿಗೇನಾದರೂ ಹೇಳಿದರೆ ನಮ್ಮ ಸಾಹೇಬ್ರಿಗೆ ಆ ಟೈಮಲ್ಲಿ ಎದ್ದು ರಾಮಣ್ಣೆ ಮಾಡಿ ನಿಮ್ಮನ್ನೆಲ್ಲ ಹೊರಗಡೆ ಹಾಕಿರೋರು. ಒದ್ದು ಏನಂದರೆ ಸುಮ್ಮನಾಗಿದ್ದೀನಿ, ಬೇಡ ಹಬ್ಬದ ಟೈಮಲ್ಲಿ ಯಾಕೆ ನಿಮ್ಮನ್ನೆಲ್ಲ ಸಿಗಾಕ್ಸೋದು ಅಂತ ಹೇಳ್ಬಿಟ್ಟು ಹೇಳ್ತಾರೆ. ನನಗೆ ಮನೆಯವ್ರ ಮುಂದೆ ಹೋಗಿ ನೀವೇನೆಲ್ಲ ಮಾತಾಡಿದ್ರೆ ಅದನ್ನೆಲ್ಲ ತೋರಿಸ್ತೀನಿ ಅಂದಾಗ ರಿಕ್ವೆಸ್ಟ್ ಮಾಡ್ತಾರೆ. ಹೌದು, ನೀನು ಕ್ಯಾಮ್ರಾ ಇಟ್ಟಿದ್ದೀಯ ಅನ್ನೋದು ನಮಗೆ ಗೊತ್ತಿದೆ ಸಾಕ್ಷಿಗೆ, ಆದರೆ ನಾವು ಬಂದಲ್ಲಿ ಕ್ಯಾಮ್ರಾ ಇಟ್ಟಿದ್ದೀವಿ ಅಂತ ಅನ್ನೋದು ಅದು ಹೇಗೆ ಸಾಕ್ಷಿ ನಿನಗೆ ಗೊತ್ತಾಗ್ಬಿಡುತ್ತೆ? ಥರ ಪ್ರೂವ್ ಮಾಡ್ತೀಯ ನೀನು ಅಂತೇಳಿ ಅಂಜು ಕೇಳ್ತಾಳೆ. ಆ ಕೇಳಿದ ತಕ್ಷಣ ಭೂಮಿ ಒಂದೇ ಮಾತು ಹೇಳ್ತಾಳೆ, ಹೇಗೆ ಪ್ರೂವ್ ಆಗಿದೆಯಲ್ವಾ? ಈಗ ನೀವು ಇಲ್ಲಿ ಮಾತಾಡಿದ್ರಲ್ಲ ನಿಂತ್ಕೊಂಡು, ಇದೆಲ್ಲ ಅದರಲ್ಲಿ ರೆಕಾರ್ಡ್ ಆಗಿದೆ. ನೀವು ಇಲ್ಲಿ ನಿಂತ್ಕೊಂಡು ಮಾತಾಡಿದ್ದೆ ನಮ್ಮ ರೂಮಿಗೆ ಬಂದು ಕ್ಯಾಮ್ರಾ ಇಟ್ಟಿದ್ದೀವಿ ಅಂತಲೇ ನೀವು ಮಾತಾಡಿದ್ದು, ಅದು ರೆಕಾರ್ಡ್ ಆಗಿದೆಯಲ್ಲ, ಅದು ಸಾಲದ ಸಾಕ್ಷಿಗೆ ಅಂತ ಹೇಳಿದಾಗ ಆವಾಗ ರಿಕ್ವೆಸ್ಟ್ ಮಾಡ್ತಾರೆ ಮಾನಸ್ವಿನೂ ಹಾಗೆಯೇ ಇಲ್ಲಿ ಅಂಜುನು, ದಯವಿಟ್ಟು ಕ್ಷಮಿಸ್ಬಿಡು ಭೂಮಿ, ಈ ರೀತಿ ಇನ್ಯಾವತ್ತೂ ಮಾಡೋದಿಲ್ಲ, ದಯವಿಟ್ಟು ನನಗೆ ಕ್ಷಮಿಸು ಅಂತ ಸಖತ್ ರಿಕ್ವೆಸ್ಟ್ ಮಾಡ್ತಾರೆ ಇಬ್ಬರು ಕೂಡ. ರಿಕ್ವೆಸ್ಟ್ ಮಾಡಿದ ತಕ್ಷಣ ಭೂಮಿ ಇದ್ಕೊಂಡು, ಈ ಥರ ಚಿಲ್ಲರೆ ಕೆಲಸಗಳನ್ನ ಮತ್ತೆ ಇನ್ನೊಂದು ಸರಿ ಮಾಡೋಕ್ಕೆ ಹೋಗ್ಬೇಡಿ ಅಂದಾಗ, ಮತ್ತು ಅದರಲ್ಲಿರೋ ವಿಡಿಯೋನ ಡಿಲೇಟ್ ಮಾಡು ಅಂತ ಹೇಳ್ತಾರೆ. ಡಿಲೇಟ್ ಮಾಡು ಅಂದ ತಕ್ಷಣ ಇದರಲ್ಲಿ ವಿಡಿಯೋನೇ ಮಾಡಿಲ್ವಲ್ಲ ನಾನು ಅಂತ ಹೇಳ್ಬಿಟ್ಟು ಭೂಮಿ ಶಾಕ್ ಆಗೋ ಥರ ಹೇಳ್ತಾಳೆ. ನಿಮ್ಮ ಥರ ಚೀಪ್ ಅಂತ ಅಂದ್ಕೊಂಡಿದ್ದೀರಾ? ಆ ಥರ ವಿಡಿಯೋ ಮಾಡೋದು ಅದೆಲ್ಲ ನೀವು ಕಲಿಸಿರೋದ್ರಿಂದ ನಾನು ಬಂದು ಈ ರೀತಿ ಮಾಡಿದ್ದು. ನಿಮ್ಮನ್ನ ಈ ರೀತಿ ಎಲ್ಲ ಸುಮ್ಮನೆ ಬಿಡೋಕ್ಕೆ ಆಗೋದಿಲ್ವಲ್ಲ, ನಾನು ಕೂಡ ಪಾಠ ಕಲಿಸ್ಬೇಕು ತಾನೆ ಅಂತ ಭೂಮಿ ಹೇಳ್ತಾ ಇರ್ತಾಳೆ. ಅವಾಗಿಬ್ಬರು ಕೂಡ ಮಕನ ಹುಳ್ಳುಂಗೆ ಮಾಡಿಕೊಂಡು ಇದನ್ನೆಲ್ಲ ಮುಂದುವರ್ಸೋದು ಬೇಡ ಅಂತ ಹೇಳ್ಬಿಟ್ಟು ರಿಕ್ವೆಸ್ಟ್ ಮಾಡ್ತಾರಲ್ವ, ಅದಕ್ಕೋಸ್ಕರ ಇದೇ ಫಸ್ಟ್ ಆ್ಯಂಡ್ ಲಾಸ್ಟ್ ವಾರ್ನಿಂಗ್. ಇನ್ನೊಂದು ಸರಿ ಏನಾದರೂ ನಮ್ಮ ರೂಮಿಗೆ ಬಂದು ಈ ಥರ ಎಲ್ಲ ಕಿತಾಪತಿ ಮಾಡ್ತೀವಿ ಅಂತ ಅನ್ನೋದಾದರೆ ಎಲ್ಲರ ಮುಂದೆನೂ ಇನ್ನೇ ಸಾಹೇಬ್ರು ಕೂಡ ನಾನು ಹೇಳ್ತೀನಿ ವಿಷಯನ, ಇನ್ಮೇಲೆ ಏನಾದರೂ ಈ ಥರ ತಪ್ಪು ನೋಡಿದ್ರೆ ಅಂತೇಳಿ ಭೂಮಿ ಅವರಿಬ್ಬರಿಗೂ ವಾರ್ನಿಂಗ್ ಕೊಟ್ಬಿಟ್ಟು, ಇನ್ನೊಂದು ಸರಿ ನಮ್ಮ ಸುದ್ದಿಗಾಗಲಿ ನಮ್ಮ ರೂಮ್ಗಾಗಲಿ ಎಂಟ್ರಿ ಮಾಡಬೇಡಿ ನೀವು ಅಂತ ಹೇಳ್ಬಿಟ್ಟು ಎದುರಿಸ್ತಾಳೆ. ಆಗ ಎದುರಿಸಿದ ತಕ್ಷಣ ಅಂಜು ಇದ್ಕೊಂಡು, ದಯವಿಟ್ಟು ಕ್ಷಮಿಸ್ಬಿಡು, ಈ ಥರ ಮತ್ತೆ ತಪ್ಪಾಗೋದಿಲ್ಲ ಅಂತೇಳಿ ಕೈ ಹಿಡ್ಕೊಳಕ್ಕೆ ಕಾಲು ಮುಗಿಯೋಕ್ಕೆ ಹೋಗ್ತಾ ಇರ್ತಾಳೆ. ಮಾನಸ್ವಿನೂ ಅಷ್ಟೇ, ದಯವಿಟ್ಟು ಕ್ಷಮಿಸು, ಇದನ್ನು ಯಾರ ಮುಂದೆನೂ ಮನೆಯವ್ರ ಮುಂದೆ ಹೇಳಕ್ಕೆ ಹೋಗ್ಬೇಡ, ಇದೊಂದು ಸರಿ ತಪ್ಪಾಗೋಗಿದೆ, ಗೊತ್ತಿಲ್ಲದೆ ಏನೋ ತಪ್ಪಾಗೋಗಿದೆ ಅಂತ ಹೇಳ್ಬಿಟ್ಟು ಇಬ್ಬರು ಕೂಡ ಹೋಗಿ ಟೆನ್ಷನ್ ಮಾಡಿಕೊಂಡು ಅವಳ ಕಾಲಿಡ್ಕೊಳಕ್ಕೆಲ್ಲ ಹೋಗ್ತಾರೆ. ಇನ್ನು ನಂಗೆ ವಾರ್ನಿಂಗ್ ಕೊಟ್ಟು ಅವಳ ಪಾಡಿಗಳು ಮನೆಗೆ ವಾಪಸ್ ಹೋಗ್ತಾಳೆ ರೂಮಿಗೆ. ಇನ್ನು ಇಲ್ಲಿ ಅವಳ ರೂಮಿಗೆ ಬರ್ತಾಳಲ್ವ, ಅಷ್ಟರಲ್ಲೇ ಅಲ್ಲಿ ಅಜಿತ್ ಕೂಡ ಬಂದ್ಬಿಟ್ಟು ಡೋರ್ನ ಲಾಕ್ ಮಾಡ್ತಾನೆ. ಲಾಕ್ ಮಾಡಿಬಿಟ್ಟು ಮುಖ ಹಿಂಗೆ ನೋಡ್ತಾ ಇರ್ತಾನೆ, ಇನ್ನೇನು ಗಲಾಟೆ ಮಾಡೋ ಥರ ಸಿಚುವೇಶನ್ಸಲ್ಲಿ ನೋಡ್ತಾ ಇರ್ತಾನೆ. ಭೂಮಿ ಕೂಡ ತುಂಬಾ ಶಾಕ್ ಆಗಿರುತ್ತೆ. ಡೋರ್ ಲಾಕ್ ಮಾಡಿದ ತಕ್ಷಣ ಸಾಹೇಬ್ರಿಗೆ ಏನೋ ಗೊತ್ತಾಗಿದೆ ಅಂತ ಗೊತ್ತಾಗ್ಬಿಡುತ್ತೆ. ಗೊತ್ತಾದ ತಕ್ಷಣ ಇನ್ನು ಶಾಕಿಂದ ನೋಡಿದ ತಕ್ಷಣ ಪಕ್ಕ ನಗ್ಬಿಡ್ತಾನೆ. ಯಾಕೆ ಸಾಹೇಬ್ರೆ ಈ ಥರ ನಗ್ತಾ ಇದ್ದೀರ ಅಂದಾಗ, ವಾವ್ ಭೂಮಿ ವಾವ್, ಎಷ್ಟು ಚೆನ್ನಾಗಿ ಅವ್ರನ್ನ ಲಾಕ್ ಮಾಡಿದೆ ಗೊತ್ತಾ ನೀನು, ವಾವ್ ಎಂಥ ಕ್ರಿಮಿನಲ್ ಐಡಿಯಾ ಇದೆ ನಿನಗೆ, ಎಷ್ಟು ಚೆನ್ನಾಗಿ ಮಾಡಿದೆ ನೀನು ಆ್ಯಕ್ಟಿಂಗು, ವಾವ್ ಅಂತ ಹೇಳ್ಬಿಟ್ಟು ಹೊಗಳ್ತಾ ಇರ್ತಾನೆ. ಹಂಗೆ ಹೊಗಳಿದ ತಕ್ಷಣ ಭೂಮಿ ಇದ್ಕೊಂಡು ಅವಳು ಅಷ್ಟೇ ತುಂಬಾ ಶಾಕ್ ಆಗಿಬಿಡ್ತಾಳೆ. ಸಾಹೇಬ್ರು ನನ್ನ ಬೈತಾರೆ ಅಂತ ನಾನು ಕರ್ಕೊಂಡು ಬಂದರೆ ಇವ್ರು ನೋಡಿದ್ರೆ ಇಷ್ಟು ಚೆನ್ನಾಗಿ ಹೊಗಳ್ತಾ ಇದ್ದಾರಲ್ಲ ಅಂದಾಗ, ಭೂಮಿ ನೀನು ಮಾಡಿದ್ದೆಲ್ಲ ಸರಿ, ನಿಜವಾಗೂ ತುಂಬ ಇಷ್ಟ ಆಯಿತು ನೀನು ಮಾಡಿರೋದೆಲ್ಲ ಪರ್ಫಾರ್ಮೆನ್ಸ್ ಎಲ್ಲ. ನನಗೆ ಅವ್ರನ್ನ ಹೇಗೆ ಲಾಕ್ ಮಾಡಿದೆ ಅಂದರೆ ನನಗೆ ತುಂಬಾ ಖುಷಿ ಆಯಿತು. ಆದರೆ ನಾನು ಇನ್ನೊಂದು ನಿನ್ನ ಕರೆದಿದ್ದು ಯಾಕೆ ಗೊತ್ತಾ ಈ ರೂಮಿಗೆ, ಅವಳು ಫೋನ್ ತೊಗೊಂಡಿದ್ಯಲ್ಲ, ಅವಳ ಫೋನಲ್ಲಿ ಏನಾದರೂ ಅವಳಿಗೆ ಸಂಬಂಧಪಟ್ಟಿರೋದು ಏನಾದರೂ ಬೇರೆದೇನಾದರೂ ನೋಡಿದ್ಯಾ ನೀನು? ಏಕೆಂದರೆ ಅವಳು ಕ್ರಿಮಿನಲ್ ಅನ್ನೋದು ಗೊತ್ತು ನಮಗೆ, ನಮ್ಮ ಮಾವನ ಮಗಳು ಅಲ್ವೇ ಅಲ್ಲ ಅವಳು. ಆದರೆ ಈ ಫೋನಲ್ಲಿ ಏನಾದರೂ ಕಂಡಿಡ್ದೀಯಾ ಅಂತ ಕೇಳಿದಾಗ, ಇಲ್ಲ ಸಾಹೇಬ್ರೆ ನಾನು ಆ ಫೋನಲ್ಲಿ ಬೇರೆಯವ್ರ ಫೋನೆಲ್ಲ ನೋಡೋ ಅಷ್ಟು ನನಗೆ ಇಷ್ಟ ಆಗಲ್ಲ, ಆ ಥರ ಎಲ್ಲ ಬೇರೆಯವ್ರ ಪರ್ಸ್ನಲಿ ಎಲ್ಲ ಅಂತ ಅಂದಾಗ, ನೀನು ಒಳ್ಳೆಯವ್ರ ಫೋನ್ ನೋಡೋದು ಇಷ್ಟ ಆಗಲ್ಲ, ಆದರೆ ಇಂಥ ಕ್ರಿಮಿನಲ್ ಫೋನ್ಗಳನ್ನ ನೋಡೋದ್ರಲ್ಲಿ ಏನೂ ತಪ್ಪಿಲ್ಲ ಭೂಮಿ, ನೀನು ನೋಡಬೇಕಿತ್ತು ಅಂತ ಹೇಳಿಬಿಟ್ಟು ಭೂಮಿಗೆ ಅಜಿತ್ ಹೇಳ್ತಾ ಇರ್ತಾನೆ. ಆದರೆ ಸಾಹೇಬ್ರೆ ಯಾಕೆ ನೋಡಬೇಕು ಬೇರೆ ಫೋನ್ ಅಂತ, ನಾನು ಫಸ್ಟು ಆ ವಿಡಿಯೋನ ನೋಡೋದ್ನಲ್ವ, ನಾವಿಬ್ರು ಏನೆಲ್ಲ ಮಾತಾಡಿದ್ದೀವೋ 5 ನಿಮಿಷದ ಮುಂಚೆ ಮಾತಾಡಿದ್ವಲ್ಲ, ಅದೆಲ್ಲ ಫುಲ್ ರೆಕಾರ್ಡ್ ಆಗಿಬಿಟ್ಟಿತ್ತು. ಆ ರೆಕಾರ್ಡ್ ಆಗಿರೋದನ್ನ ನೋಡಿದ ತಕ್ಷಣ ತುಂಬಾ ಶಾಕ್ ಆಗಿಬಿಡ್ತು. ಅದನ್ನು ನೋಡಿದ ತಕ್ಷಣ ಪಟ್ಟ ನಂಗೆ ಡಿಲೇಟ್ ಮಾಡೋದೇ ಒಂದು ಇದಾಗೋಗಿತ್ತು, ನನಗೆ ಅದನ್ನೆಲ್ಲ ನೋಡೋಕೆ ಹೋಗಲಿಲ್ಲ ಸಾಹೇಬ್ರೆ ಅಂತ ಹೇಳ್ಬಿಟ್ಟು ಭೂಮಿ ಹೇಳ್ತಾ ಇರ್ತಾಳೆ. ಇನ್ನಷ್ಟಲ್ಲೇ
ಹಂಗೆ ಹೇಳಿ ಸರಿ ತಿಂಡಿಗೆ ರೆಡಿಯಾಗಿ ಬನ್ನಿ ತಿಂಡಿ ತಿಂದು ಡ್ಯೂಟಿಗೆ ಹೋಗೋಣ, ಫಸ್ಟು ಟೈಮ್ ಆಗುತ್ತೆ, ಆಫೀಸಲ್ಲಿ ಇದ್ರ ಬಗ್ಗೆ ಯೋಚನೆ ಮಾಡಂತ್ರಿ ಅಂತೇಳಿ ಭೂಮಿ ಹೇಳ್ತಾಳೆ. ಇನ್ನೇನು ಹೊರಡೋ ಟೈಮಲ್ಲಿ ತಿಂಡಿ ತಿಂದಿರಾ ನೀವು ಅಂತ ಕೇಳಿದಾಗ ಒಂಥರ ನೋಡ್ತಾ ಇರ್ತಾನೆ, ನಿನ್ಬಿಟ್ಟು ಯಾವತ್ತು ತಿಂದೆ ಅನ್ನೋ ಥರ ನೋಡ್ತಾ ಇರ್ತಾನೆ. ಇನ್ನು ಅಷ್ಟರಲ್ಲೇ ಭೂಮಿ ಇನ್ನೇನು ಸಾಹೇಬ್ರೆ ಒಂದು ವಿಷಯ ಗೊತ್ತಾ, ಅವಳು ಮೊಬೈಲಲ್ಲಿ ನಾನು ಒಂದು ಫೋಟೋನ ನೋಡಿದೆ, ಅಂದರೆ ವಾಲ್ಪೇಪರಲ್ಲಿ ಆ ರಾಣನ ಮಗಳಿದ್ದಾಳಲ್ವ, ಆ ರಾಣನ ಮಗಳು ಫೋಟೋನು ಇವಳ್ದು ಜಾಯಿಂಟಲ್ಲಿ ವಾಲ್ಪೇಪರಲ್ಲಿ ಹಾಕ್ಕೊಂಡಿದ್ಲು ಸಾಹೇಬ್ರೆ ಅಂತ ಅಂದಾಗ, ಏನು ಹೇಳ್ತಿದ್ಯಾ ಭೂಮಿ ನೀನು ಅಂತ ಹೇಳ್ಬಿಟ್ಟು ಆಶ್ಚರ್ಯ ಪಡ್ತಾ ಇರ್ತಾನೆ. ಅಂದರೆ ಏನಾದರೂ ರಾಣಗೂ ರಾಣ ಮಗಳಿಗೂ ಇವಳಿಗೆ ಏನಾದರೂ ಸಂಬಂಧ ಇದೆಯಾ, ಆ ರಾಣನ ಕರ್ಕೊಬಂದಿದ್ದೆ ಮಾನಸ್ವಿನಿ ಅಲ್ವಾ, ಏನೋ ಸಂಬಂಧ ಇದೆ ಅಂತ ಅನ್ನಿಸ್ತಿದೆ ಅಂದಾಗ ಭೂಮಿ ಇದ್ಕೊಂಡು, ಸಾಹೇಬ್ರೆ ಒಂದು ವಿಷಯ ಗೊತ್ತಾ ಸಾಹೇಬ್ರೆ, ಅವ್ರು ಎಷ್ಟು ಕ್ಲೋಸ್ ಆಗಿದ್ರು ಗೊತ್ತಾ, ಅಕ್ಕ ತಂಗಿ ಥರ ಇರ್ತಾರಲ್ಲ, ಇಲ್ಲಾಂದರೆ ಫ್ರೆಂಡ್ಸ್ ಥರ ಇರ್ತಾರಲ್ಲ, ಆ ರೀತಿ ಫೋಟೋ ತೊಗೊಂಡಿದ್ರು ಇಬ್ಬರು ಕೂಡ, ತುಂಬ ಕ್ಲೋಸ್ ಆಗಿದ್ರು. ತುಂಬಾ ಕ್ಲೋಸ್ ಆಗಿರೋದನ್ನ ನೋಡಿ ಅವರಿಬ್ಬರು ಏನಂತಲೇ ಗೊತ್ತಾಗಲಿಲ್ಲ ಸಾಹೇಬ್ರೆ ಅಂತ ಹೇಳ್ಬಿಟ್ಟು ಯೋಚನೆ ಮಾಡ್ತಾ ಇರ್ತಾಳೆ. ಆವಾಗ ಅಜಿತ್ ಇದ್ಕೊಂಡು ಯೋಚನೆ ಮಾಡಲೇಬೇಕಾಗಿರೋ ವಿಷಯ ಇದು ಅಂತ ಅಂದ್ಕೊಂಡು ಇವತ್ತಿನ ಸಂಜೆಗೆ ಮುಗಿಸ್ತಾ ಇದ್ದೀನಿ, ಮತ್ತೆ ನಾಳೆ ಸಿಗ್ತೀನಿ. ಥ್ಯಾಂಕ್ ಯು.